ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ದಕ್ಷಿಣ ಕಾಶಿ ನಂಜನಗೂಡಿನ ಕಪಿಲಾ ನದಿ ಪ್ರವಾಹಕ್ಕೆ ಸಿಲುಕಿ ತತ್ತರಿಸಿರುವ ನಿವಾಸಿಗಳ ಬಡಾವಣೆಗಳಿಗೆ ಮಾಜಿ ಹರ್ಷವರ್ಧನ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಇನ್ನು ಹಳ್ಳದಕೇರಿ, ತೋಪಿನ ಬೀದಿ, ಸರಸ್ವತಿ ಕಾಲೋನಿ, ಗಿರಿಜಾ ಕಲ್ಯಾಣ ಮಂಟಪದಲ್ಲಿ ತೆರೆದಿರುವ ಕಾಳಜಿ ಕೇಂದ್ರಕ್ಕೆ ಭೇಟಿಯನ್ನ ನೀಡಿ ನಿರಾಶ್ರಿತರಿಗೆ ಧೈರ್ಯವನ್ನ ತುಂಬಿದ್ರು. ಇನ್ನು ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಬಿ ಹರ್ಷವರ್ಧನ್, ಮತ್ತೆ ನಂಜನಗೂಡು ಪಟ್ಟಣದ ತಗ್ಗು ಪ್ರದೇಶಗಳಿಗೆ ಕಪಿಲಾ ನದಿ ನೀರು ನುಗ್ಗಿ ನಿವಾಸಿಗಳಿಗೆ ತುಂಬಾ ತೊಂದರೆಯಾಗಿದೆ. ಇನ್ನು ಮುಳುಗಡೆಯಾದ ಮನೆಗಳಿಗೆ ನಮ್ಮ ಸರ್ಕಾರ 10,000 ಪರಿಹಾರವನ್ನ ನೀಡಿತ್ತು. ಈಗಿರುವ ಸರ್ಕಾರ ಹಾನಿಯಾಗಿರುವ ಮನೆಗಳ ಬಗ್ಗೆ ವರದಿಯನ್ನ ತೆಗೆದುಕೊಂಡು ಸೂಕ್ತ ಪರಿಹಾರವನ್ನ ನೀಡಬೇಕು. ಇನ್ನು ಕಾರ್ಖಾನೆಯವರು ಮಾತ್ರ ನೆರವು ನೀಡುತ್ತಿದ್ದಾರೆ, ಆದರೆ ಸರ್ಕಾರ ಯಾವುದೇ ನೆರವು ನೀಡಿಲ್ಲ. ಇನ್ನು ಸರ್ಕಾರದಲ್ಲಿ ಹಣ ಇದೆಯೋ ಇಲ್ಲವೋ ಎಂಬ ಪ್ರಶ್ನೆ ಕಾಡ್ತಿದೆ. ನಿರಾಶ್ರಿತರಿಗೆ ನೆರವು ನೀಡಲು ದುಡ್ಡಿಲ್ಲವೇ ಎಂದು ಪ್ರಶ್ನೆಯನ್ನ ಮಾಡಿದ್ರು. ಎರಡು ದಿನ ಹಿಂದೆ ಅಷ್ಟೇ ಈಗ ವಿಪರೀತ ಮಳೆ ಏನು ವಯನಾಡು ಆ ಭಾಗದಲ್ಲಿ ಆಗ್ತಿರತಕ್ಕಂಥದ್ದು. ಈ ಕಬಿನಿಯಲ್ಲಿ ಈಗ ಹೆಚ್ಚಿನ ಕ್ಯೂಸೆಕ್ಸ್ ನೀರು ಬಿಡ್ತಾ ಇದ್ದಾರೆ. ಸೊ ಈ ಹೊಳೆದು ಜಾಸ್ತಿ ನೀರು ಬಿಡೋದ್ರಿಂದ ಇಲ್ಲಿ ಮತ್ತೆ ಈ ಕಡೆ ಕೆಲವು ಕಾಲೋನಿಗಳದೆಲ್ಲ ಇರ್ತಕ್ಕಂಥದ್ದು ಸ್ವಲ್ಪ ಮುಳುಗಂಥ ಸಾಧ್ಯತೆಗಳಿದೆ. ಯಾಕಂದರೆ ನಾವು 5 ವರ್ಷದಲ್ಲಿ ಕಂಟಿನ್ಯೂಸ್ ಆಗಿ 3 ವರ್ಷ ನೋಡಿದ್ವಿ. ಸೊ ಹಾಗಾಗಿ ಇವತ್ತು ಇದೇ ಒಂದು ವಿಚಾರ ಇಟ್ಕೊಂಡು ನಾನು ದೇವಸ್ಥಾನದಲ್ಲಿ ಇರ್ತಕ್ಕಂಥ ಗಿರಿಜಾ ಕಲ್ಯಾಣ ಮಂಟಪಕ್ಕೂ ಬಂದಿಲ್ಲಿ, ಮತ್ತು ಸರಸ್ವತಿ ಕಾಲೋನಿಗೂ ಬಂದಿದ್ದೀನಿ. ಇಲ್ಲಿ ಗಂಜಿ ಕೆದ್ದರಿಗೆಲ್ಲ ಭೇಟಿ ಕೊಟ್ಟಿದ್ದೀನಿ. ನನಗೆ ಒಂದು ಅರ್ಥ ಆಗ್ತಿಲ್ಲ, ಈ ಕಡೆ ಎಷ್ಟು ಮನೆಗಳು ಮುಳುಗಿದೆ ಇಲ್ಲಿ. ಅದ್ರದ್ದು ಒಂದು ವರದಿ ತೊಗೊಂಡು ಪ್ರತಿ ಮನೆಗೂ 10,000 ರೂಪಾಯಿ ನಮ್ಮ ಸರ್ಕಾರ ಇದ್ದಾಗ ಎಲ್ಲರಿಗೂ ಫಸ್ಟು ದುಡ್ಡು ಕೊಡ್ತಾಯಿದ್ವಿ ನಾವು. ಯಾಕಂದರೆ ಅವರು ದಿನಸಿ ಆಗಲಿ ಮತ್ತೊಂದಾಗಲಿ ಬಟ್ಟೆ ಆಗಲಿ ಏನಾದ್ರು ಒಂದು ಪರ್ಚೇಸ್ ಮಾಡ್ಕೊಳಕ್ಕಾದ್ರೂ ಕೊಡಬೇಕು ಅಂತ ದುಡ್ಡು ಇರ್ತಿದ್ವಿ. ಆದರೆ ಈಗ ನಾನು ಸರಸ್ವತಿ ಕಾಲೋನಿಯಲ್ಲಿ ನಮ್ಮ ಗಂಜಿ ಕೆದ್ದದಲ್ಲಿ ಕೇಳ್ತಾ ಇದ್ದೀನಿ, ಈ ಕಡೆ ಬೆಡ್ಶೀಟು, ಟೂತ್ಪೇಸ್ಟು, ಬ್ರಷ್ಷು ಇದೆಲ್ಲ A&S ಕಂಪ್ನಿಯವ್ರು ಕೊಡ್ತಾಯಿದ್ದಾರೆ. ಸರ್ಕಾರ ಹತ್ರ ದುಡ್ಡು ಇದೆಯೋ ಇಲ್ಲವೋ ಅಂತ ಅನ್ನಿಸ್ಬಿಟ್ಟಿದೆ ನನಗೆ. ಇದಕ್ಕೂ ಕೊಡೋಕ್ಕೂ ದುಡ್ಡಿಲ್ವ ಈಗ ಅವ್ರಿಗೆ? ಅಟ್ಲೀಸ್ಟ್ ಕೊನೆ ಪಕ್ಷ ಎಲ್ಲ ಒಂದೊಂದು ಮನೆ, ಪ್ರತಿಯೊಂದು ಮನೆಗೂ 10,000 ರೂಪಾಯಿ ಕೊಡಬೇಕು. ಯಾವ್ದಾದ್ರು ಮುಳುಗಿದೆ ಫಸ್ಟ್ ಕೊಟ್ಬಿಡಬೇಕು. ಆಮೇಲೆ ಎಷ್ಟರ ಮಟ್ಟಿಗೆ ಪ್ರಮಾಣದಲ್ಲಿ ಆ ಮನೆ ಏನಾರೋ ಇದು ಸಂಪೂರ್ಣವಾಗಿ ನಷ್ಟ ಆಗಿದ್ರೆ ಅದ್ರ ಮೇಲೆ ಎಷ್ಟೆಷ್ಟು ಒಂದೊಂದು ಮನೆಗೆ ನಮ್ಮ ಸರ್ಕಾರ ಇದ್ದಾಗ ಒಂದೊಂದು ಮನೆಗೆ 3 ರಿಂದ 5 ಲಕ್ಷ ರೂಪಾಯಿ ಕೊಡ್ತಾಯಿದ್ರು ಯಡಿಯೂರಪ್ಪನವರು. ಸೊ ಈಗಲೂ ಕೂಡ ಘೋಷಣೆ ಮಾಡಬೇಕು. ಬಟ್ ಇನಿಷಿಯಲ್ ಆಗಿ ದುಡ್ಡು ಕೊಡೋಕ್ಕೆ ಇವರಿಗೆ ಸರ್ಕಾರದ ಹತ್ರ ಇಲ್ವಲ್ಲ. ಸೊ ಇವತ್ತೆಲ್ಲ ಬಂದು ಎಲ್ಲ ಮಾತಾಡ್ತಾ, ಮತ್ತು ನಮ್ಮ ದಾಸೋಹ ಬಂದಿಂದ ಊಟ ಬರ್ತಿರೋದ್ರಿಂದ ಊಟದೇನು ತೊಂದರೆ ಏನಿಲ್ಲ ಅಲ್ಲಿ. ಬಟ್ ಮುಂಚೆನೇ